ನೋಡಿ ಕಟ್ಲೆಟ್ನ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ತಿನ್ನಬೇಕನ್ಸುತ್ತೆ. ಹಾಗೆ ಅಷ್ಟೇ ಕ್ರಿಸ್ಪಿಯಾಗಿನೂ ಬಂದಿದ್ದಾವೆ. ಹಾಗಾದರೆ ಈ ಕ್ರಿಸ್ಪಿ ವೆಜ್ ಕಟ್ಲೆಟ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ಸ್ಪಂದನಾಸ್ ರೆಸಿಪಿ ಚಾನಲ್ಗೆ ಸ್ವಾಗತ. ಈ ಕಟ್ಲೆಟ್ನ ಮಾಡಲಿಕ್ಕೆ ನಾನು ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ 1 ಇಂಚ್ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. 2 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಎರಡೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವೆರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಫ್ರೈ ಆದ ನಂತರ ನಾನು ಒಂದು ಅರ್ಧ ಬಟ್ಲಷ್ಟು ಗ್ರೀನ್ ಪೀಸ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಈರುಳ್ಳಿ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಗ್ರೀನ್ ಪೀಸ್ ಸ್ವಲ್ಪ ಸಾಫ್ಟ್ ಆದ ನಂತರ ಅದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಕ್ಯಾಬೇಜನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ಬೀನ್ಸ್ನ ತೊಗೊಂಡಿದ್ದೀನಿ, ಮತ್ತು 1/4 ಕಪ್ನಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇವುಗಳನ್ನೆಲ್ಲ ಈಗ ಹಾಕ್ಕೊಳ್ಳೋಣ. ಇವನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ತರಕಾರಿಗಳು ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ತರಕಾರಿಗಳು ಪೂರ್ತಿಯಾಗಿ ಬೇಯಿಸಬೇಕಂತೇನಿಲ್ಲ, ಸ್ವಲ್ಪನೇ ಬೆಂದರೆ ಸಾಕು. ಅದಕ್ಕೀಗ ನಾನು 1 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ, ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ, ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಆಮ್ಚೂರು ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ನಾವು ತರಕಾರಿ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳೋವರೆಗೂ ಬಾಡಿಸ್ಕೊಳ್ಳೋಣ. ಮತ್ತು ಸ್ವಲ್ಪನೂ ಕೂಡ ನೀರಿರಬಾರ್ದು ತರಕಾರಿಯಲ್ಲಿ, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ. ನೋಡಿ, ಇಲ್ಲಿ ತರಕಾರಿಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಿದೆ. ಅದಕ್ಕೀಗ ನಾನು 4 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋ ತರಕಾರಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೆ ಬಾಡಿಸ್ಕೋಬೇಕು. ಈಗ ನೋಡಿ, ನಾವು ಹಾಕಿರೋ ತರಕಾರಿ, ಆಲೂಗಡ್ಡೆ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಟ್ಟು ಇದು ತಣ್ಣಗಾಗುವವರೆಗೂ ಇಡೋಣ. ಈಗಿದು ತಣ್ಣಗಾಗುವವರೆಗೂ ನಾವು ಕಟ್ಲೆಟ್ನ ಕ್ರಿಸ್ಪಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋಣ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಗಂಟಿರೋದ ಹಾಗೆ ನಾವು ಕಲಿಸ್ಕೋಬೇಕು. ಹಾಗೆಯೇ ಈ ಹಿಟ್ಟು ತುಂಬ ದಟ್ಟವಾಗಿಯೂ ಇರಬಾರ್ದು, ಹಾಗೆ ತೆಳುವಾಗಿಯೂ ಇರಬಾರ್ದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬೇಕು. ಇವಾಗ ನಾವು ಎಲ್ಲ ಕಟ್ಲೆಟ್ನ ರೆಡಿ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಮಿಶ್ರಣನ ತೊಗೊಂಡಿದ್ದೀನಿ. ಅದನ್ನು ಹೀಗೆ ರೌಂಡಾಗಿ ಮಾಡ್ಕೊತಾ ಇದ್ದೀನಿ. ಮಾಡಿ ಅಂಗೈಯಲ್ಲಿನೇ ಹೀಗೆ ರೌಂಡ್ ಶೇಪಲ್ಲಿ ತಟ್ಕೊತಾ ಇದ್ದೀನಿ. ನೋಡಿ, ಈ ಥರ. ನಿಮಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪ ಮಿಶ್ರಣನ ತಗೊಂಡು ಹೀಗೆ ರೌಂಡ್ ಮಾಡಿಕೊಂಡು ಅದನ್ನು ಅಂಗೈಯಲ್ಲಿ ಹೀಗೆ ಫ್ಲ್ಯಾಟ್ ಮಾಡ್ಕೋಬೇಕು. ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬಹುದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ಹೀಗೆ ಎಲ್ಲ ಕಟ್ಲೆಟ್ನ ರೆಡಿ ಮಾಡಿಟ್ಕೋತಾ ಇದ್ದೀನಿ ನಾನಿಲ್ಲಿ. ಇದು ಕಟ್ಲೆಟ್ನ ಒಂದು ಸ್ಟೆಪ್ ಆಯಿತು. ಇನ್ನೊಂದು ಸ್ಟೆಪ್ನ ನೋಡೋಣ. ಈಗ ನಾವು ಆವಾಗಲೇ ತಯಾರು ಮಾಡಿಟ್ಕೊಂಡಿರೋ ಮೈದಾ ಹಿಟ್ಟಲ್ಲಿ ಒಂದು ಕಟ್ಲೆಟ್ನ ಈ ಥರ ಹಾಕಿ ಅದಕ್ಕೆಲ್ಲ ಹಿಟ್ಟು ಹತ್ತುವರೆಗೂ ಈಗ ಡೀಪ್ ಮಾಡ್ಕೊಳ್ಳೋಣ. ಆಮೇಲೆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಹೀಗೆ ಬಸಿದು ತೆಗಿಯೋಣ, ಮತ್ತು ಬ್ರೆಡ್ ಕ್ರಮ್ಸಲ್ಲಿ ಹಾಕೋಣ. ಈಗ ಈ ಕಟ್ಲೆಟ್ಗೆ ಎಲ್ಲ ಬ್ರೆಡ್ ಕ್ರಮ್ಸ್ ಹತ್ತೋ ಹಾಗೆ ಈ ಥರ ಕೈಯಿಂದ ಹಾಕ್ಕೊಳ್ಳೋಣ. ಇದನ್ನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಇದು ಮುರಿದು ಹೋಗುತ್ತೆ. ಈ ಥರ ನಿಧಾನವಾಗಿ ಅದ್ರ ಮೇಲೆ ಹಾಕ್ಕೊಳ್ಳಿ ಬ್ರೆಡ್ ಕ್ರಮ್ಸ್ನ. ನೋಡಿ, ಈ ಥರ
ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಒಂದು ಕಟ್ಲೆಟ್ನ ಮೈದಾ ಹಿಟ್ಟಲ್ಲಿ ಹೀಗೆ ಹಾಕಿ ಪೂರ್ತಿಯಾಗಿ ಅದ್ದಿ ಎಕ್ಸ್ಟ್ರಾ ಹಿಟ್ಟನ್ನು ಹೀಗೆ ಬಸದು ತೆಗೆದು ಇನ್ನೊಂದು ಕೈಯಿಂದ ಏನು ಮಾಡಬೇಕು, ಹೀಗೆ ಬ್ರೆಡ್ ಕ್ರಮ್ಸ್ನ ಅದಕ್ಕೆ ಹಚ್ಕೋಬೇಕು ನೋಡಿ. ಈ ಥರ ಎಲ್ಲ ಕಟ್ಲೆಟ್ನು ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇವುಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಬ್ರೆಡ್ ಕ್ರಮ್ಸಲ್ಲಿ ಅದ್ದಿದ ತಕ್ಷಣವೇ ಇವನ್ನ ಫ್ರೈ ಮಾಡೋಕ್ಕೆ ತೊಗೋಬಾರ್ದು. ಒಂದು 5 ನಿಮಿಷ ಸೆಟ್ ಆಗಕ್ಕೆ ಬಿಡಬೇಕು, ಆಮೇಲೆ ಫ್ರೈ ಮಾಡ್ಕೋಬೇಕು. ಈಗ ಇವನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಮೊದಲೇ ಗ್ಯಾಸ್ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಚೆನ್ನಾಗಿ ಕಾದಿದೆ. ಈಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಕಟ್ಲೆಟ್ನ ಫ್ರೈ ಮಾಡ್ಕೋಬೇಕಾದ್ರೆ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿಕೊಂಡ್ರೆ ಅವು ಜಾಸ್ತಿ ಎಣ್ಣೆ ಹೀರ್ಕೊಂಡು ಬಿಡುತ್ತವೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇವುಗಳನ್ನ ಫ್ರೈ ಮಾಡ್ಕೋಬೇಕು. ಮತ್ತು ಹಾಕಿದ ತಕ್ಷಣವೇ ತಿರುಗೋದಕ್ಕೆ ಹೋಗಬೇಡಿ. ಸ್ವಲ್ಪ ಫ್ರೈ ಆದ ನಂತರ ನಿಧಾನವಾಗಿ ಹೊಳಿಸಿ ಹಾಕಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲ ಕಟ್ಲೆಟ್ನ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವು ತುಂಬ ಕ್ರಿಸ್ಪಿಯಾಗಿಯೂ ಬಂದಿದ್ದಾವೆ. ನಿಮಗೆ ಶಬ್ದನೂ ಕೇಳಿಸ್ತಿರ್ಬೋದು ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ. ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತವೆ ಇವು. ಹಾಗಾದರೆ ಫ್ರೆಂಡ್ಸ್, ಈ ವೆಜ್ ಕಟ್ಲೆಟ್ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.